ಆಕಸ್ಮಿಕವಾಗಿ ಬೆಂಕಿ ಬಿದ್ದು 3 ಅಂಗಡಿಗಳು ಭಸ್ಮವಾಗಿರುವಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ತೋರಣಗಲ್ನ ಜಿಂದಾಲ್ ಕಾರ್ಖಾನೆಯ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಆಟೋಮೊಬೈಲ್ ಶಾಪ್, ಎಲೆಕ್ಟ್ರಿಕಲ್, ಮೊಬೈಲ್ ಹೋಟೆಲ್ಗೆ ಬೆಂಕಿ ಬಿದ್ದಿದೆ. ಅಗ್ನಿ ಅವಘಡದಲ್ಲಿ ಸುಟ್ಟು ಕರಕಲಾದ 3 ಅಂಗಡಿಗಳು ಕೂಡ ಆಟೋಮೊಬೈಲ್ ಶಾಪ್ ಜೊತೆಗೆ ಎಲೆಕ್ಟ್ರಿಕಲ್ ಶಾಪ್, ಹೋಟೆಲ್ಗೆ ಈ ಬೆಂಕಿ ಬಿದ್ದಿರೋದು. 3 ಅಂಗಡಿಗಳು ಕೂಡ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ಪಾಪ. ಈಗ ಅಂಗಡಿಗಳಲ್ಲಿರುವಂಥ ವಸ್ತುಗಳು ಎಲೆಕ್ಟ್ರಿಕಲ್ ಬ್ಯಾಟ್ರಿಗಳಿದ್ವಂತೆ, ಎಲೆಕ್ಟ್ರಿಕಲ್ ವಸ್ತುಗಳಿದ್ದಾವೆ, ಹೋಟೆಲ್ನ ಫ್ರಿಡ್ಜು, ಟೇಬಲು, ಚೇರ್ ಸೇರಿ ಒಂದು ಅಂದಾಜು 30 ಲಕ್ಷ ಅಲ್ಲೇನೋ ಬೆಂಕಿಗೆ ಆಹುತಿ ಆಗಿದೆ ಅಂತಿದ್ದಾರೆ. ಜನ ಎಲ್ಲ ಒಂಚೂರು ಆತಂಕಕ್ಕೆ ಒಳಗಾಗಿದ್ರು. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಹೋಗಿದ್ದಾರೆ. ಬಟ್ ಅವ್ರು ಹೋಗುವಷ್ಟರಲ್ಲಿ ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತಂತೆ. ಇನ್ನೇನು ಅಲ್ಲಿರೋದೇನು ಗಟ್ಟಿ ಇರೋದಿಲ್ಲ, ಅಲ್ಲೆಲ್ಲ ಟೆಂಪ್ರವರಿ ಶೆಡ್ಗಳನ್ನು ಹಾಕಿ ಇಟ್ಕೊಂಡಿರ್ತಾರೆ. ಪ್ಲಾಸ್ಟಿಕ್ ಇರ್ತವೆ ಚೇರ್ಗಳು, ಹೋಟೆಲ್ಗಳು ಅಂತಂದರೆ ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ಕಟ್ಟಿಗೆದೇನಾದರೂ ವುಡ್ ವರ್ಕೇ ಇರುತ್ತೆ, ಸಿಲಿಂಡರ್ ಬೇರೆ ಇರುತ್ತೆ ಹೋಟೆಲ್ ಅಂತಂದಾಗ. ಅದಿನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಈಗ ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.